ಸುಗುಟೂರು ಹೋಬಳಿ ವ್ಯಾಪ್ತಿಗೆ ಬರುವ ಮದನಹಳ್ಳಿ ಗ್ರಾಮ ಪಂಚಾಯಿತಿ ಹಾಗೂ ತೊಟ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಎಲ್ಲಾ ಗ್ರಾಮಗಳು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಕೆಆರ್ ರಮೇಶ್ ಕುಮಾರ್ ಅವರ ಮತಯಾಚನೆ ಕಾರ್ಯಕ್ರಮದ ಈ ಭಾಗದ ಗೌರವಾನ್ವಿತ ಎಲ್ಲಾ ಮುಖಂಡರು ಮುಳ್ಳಹಳ್ಳಿ ಚಂದ್ರೇಗೌಡ, ನಾಗನಾಳ ಗೋಪಾಲಕೃಷ್ಣ, ಜನಗಟ್ಟ ಟಿವಿ ಕೃಷ್ಣಪ್ಪ, ನಾಗನಾಳ ಸೋಮಣ್ಣ, ತೊಟ್ಲಿ ಟಿಸಿ ರಾಜಣ್ಣ, ಸುಗುಟೂರು ವಿಶ್ವನಾಥ್, ಜನಗಟ್ಟ ವಕೀಲರು, ರಾಜ್ಕುಮಾರ್ ಪಂಚಾಯಿತಿ ಅಧ್ಯಕ್ಷರು, ಸುಧಾರಾಣಿ, ಆನಂದ್ ಸದಸ್ಯರು, ದೇವರಾಜ್, ವೆಂಕಟೇಶ್ ಗೌಡ ಈ ಭಾಗದ ಎಲ್ಲ ಕಾರ್ಯಕರ್ತರ ಸಮ್ಮುಖದಲ್ಲಿ ಮತಯಾಚನೆ ಮತದಾರರಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು. ಈ ಸಂದರ್ಭದಲ್ಲಿ ಶಾಸಕರು ಮಾತನಾಡಿ, ಜೀವನ ಮಾಡುವುದು ಬೆಲೆ ಏರಿಕೆಯಾಗಿದೆ ಎಂದು ಕಾಂಗ್ರೆಸ್ ಪಕ್ಷ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದ ಕ್ಷಣ ನಿಮ್ಮ ಕೋರಿಕೆಗಳು ನೆರವೇರಿಸುತ್ತವೆ. ಇದೇ ಮುಖಂಡ ಸಿಎಂ ಮುನೇಪರ್ ಅವರು ಮಾತನಾಡಿ, ಜನರ ವಿರೋಧಿ ಸರ್ಕಾರಗಳು ಬೇಡ, ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರಗಳ ಅಭಿವೃದ್ಧಿ ಈಗಾಗಲೇ ಬಡ ಮಕ್ಕಳ ವಿದ್ಯಾಭ್ಯಾಸದ ಸರ್ಕಾರದ ಅಲ್ಲಿಂದ ಬರುವಂಥ ಹಣ ಕಿತ್ತು ಹಾಕಿದ್ದಾರೆ. ನಮ್ಮ ಸರ್ಕಾರದ ಅವಧಿಯಲ್ಲಿ ರೈತರ ಕೃಷಿ ಭಾಗ್ಯ, ಅನ್ನಭಾಗ್ಯ, ಮಹಿಳೆಯರ ಮೂಲಭೂತ ಸೌಕರ್ಯಗಳ ಅರಿವು, ಸಲಹೆ ನೀಡಿದರು. ಎಂಎಲ್ಸಿ ಅನಿಲ್ ಕುಮಾರ್ ಮಾತನಾಡಿ, ಎಲ್ಲಾ ಗ್ರಾಮಗಳಲ್ಲಿ ಜನರು ಅಭಿವೃದ್ಧಿ ಮೆಚ್ಚಿ ಬಂದಿರುವುದು ಸಂತೋಷದ ವಿಚಾರ. ಮದನಹಳ್ಳಿ ಪಂಚಾಯಿತಿ ಗ್ರಾಮದಲ್ಲಿ ಸುಮಾರು 8 ಕುಟುಂಬಗಳು ಸೇರ್ಪಡೆ ಹಾಗೂ ವಿವಿಧ ಗ್ರಾಮಗಳಲ್ಲಿ ಸೇರ್ಪಡೆ ಎಂಬುದಾಗಿ ತಿಳಿಸಿದರು. ಶಾಸಕರು ಮಾತನಾಡಿ, ನಿಮ್ಮೆಲ್ಲರ ಸಂತೋಷ ಜೀವನವೇ ನನಗೆ ಅಧಿಕಾರ ನೀಡುವ, ನಿಮ್ಮೆಲ್ಲರ ಋಣ ತೀರಿಸುವುದು ನನ್ನ ಕರ್ತವ್ಯ. ನಿಮ್ಮ ಸಹಕಾರ ನೀಡಿರುವ ಋಣ ನಾನು ಎಂದಿಗೂ ಮರೆಯುವುದಿಲ್ಲ. ಈ ಸಂದರ್ಭದಲ್ಲಿ ಮಾಜಿ ಉಪಾಧ್ಯಕ್ಷರು ಮಂಜುನಾಥ್ ವಿ, ಶ್ರೀನಿವಾಸ್, ಗುತ್ತಿಗೆದಾರರು, ಹಿರಿಯ ಮುಖಂಡ ಜೆವಿ ವೆಂಕಟೇಶ್, ಈ ಊರಿನೆಲ್ಲ ಮುಖಂಡರು, ಗ್ರಾಮಸ್ಥರು ಭಾಗಿಯಾಗಿದ್ದರು. ಎಂಕೆ ಮಹೇಶ್ ಸದಸ್ಯರು ಹಾಗೂ ನರೇಂದ್ರ ಬಾಬು ಮುಖಂಡರು, ನಾಗಭೂಷಣ್ ಡೋಬಿ, ರಾಮಪ್ಪ, ಮುರಳಿ, ಮೋಹನ್, ಅಶ್ವಥ್ ರೆಡ್ಡಿ, ನಾರಾಯಣಸ್ವಾಮಿ, ಮನೋಜ್, ರಾಜೇಶ್ ಸೇರ್ಪಡೆ ಆದರು. ಮುನಿರಾಜ ಮುಖಂಡ ಎಂಪಿಸಿಎಸ್ ಅಧ್ಯಕ್ಷರು ಶ್ರೀನಿವಾಸ್ ರೆಡ್ಡಿ, ಮಂಜುನಾಥ್ ಗೌಡ, ಪ್ರಕಾಶ್, ಲೋಕೇಶ್, ಬೈರೇಗೌಡ, ನಾಗರಾಜ್, ಸಂಪತ್ ಕುಮಾರ್, ಸಕ್ರಿಯ ರಾಜಕಾರಣಿ ಕೆಎನ್ ಕರುಣಾಕರ್, ಟಿಎನ್ ರವಿ, ವೆಂಕಟೇಶ್ ಸದಸ್ಯರು, ರಮೇಶ್ ಬಾಬು, ಚಂದ್ರಶೇಖರ್ ಟಿವಿ ಅಧ್ಯಕ್ಷರು, ಆಶಾರ್ ಉಪಾಧ್ಯಕ್ಷರು, ಸರಸ್ವತಮ್ಮ, ಯುವ ಮುಖಂಡ ಹಲೇರಿ ಬಾಬು, ಶಿವಕುಮಾರ್, ಟಿಎಂ ಪ್ರಿಯಾಂಕಾ ಸದಸ್ಯರು, ಈ ಭಾಗದ ಎಲ್ಲ ಮುಖಂಡರು, ಸದಸ್ಯರು, ರಮೇಶ್ ಕುಮಾರ್ ಅವರ ಅಭಿಮಾನಿಗಳು ಉಪಸ್ಥಿತರಿದ್ದರು. ಸುಗುಟೂರು ಹೋಬಳಿ ವ್ಯಾಪ್ತಿಗೆ ಬರುವ ಮದನಹಳ್ಳಿ ಗ್ರಾಮ ಪಂಚಾಯಿತಿ ಹಾಗೂ ತೊಟ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಎಲ್ಲಾ ಗ್ರಾಮಗಳು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಕೆಆರ್ ರಮೇಶ್ ಕುಮಾರ್ ಅವರ ಮತಯಾಚನೆ ಕಾರ್ಯಕ್ರಮದ ಈ ಭಾಗದ ಗೌರವಾನ್ವಿತ ಎಲ್ಲಾ ಮುಖಂಡರು ಮುಳ್ಳಹಳ್ಳಿ ಚಂದ್ರೇಗೌಡ, ನಾಗನಾಳ ಗೋಪಾಲಕೃಷ್ಣ, ಜನಗಟ್ಟ ಟಿವಿ ಕೃಷ್ಣಪ್ಪ, ನಾಗನಾಳ ಸೋಮಣ್ಣ, ತೊಟ್ಲಿ ಟಿಸಿ ರಾಜಣ್ಣ, ಸುಗುಟೂರು ವಿಶ್ವನಾಥ್, ಜನಗಟ್ಟ ವಕೀಲರು, ರಾಜ್ಕುಮಾರ್ ಪಂಚಾಯಿತಿ ಅಧ್ಯಕ್ಷರು, ಸುಧಾರಾಣಿ, ಆನಂದ್ ಸದಸ್ಯರು, ದೇವರಾಜ್, ವೆಂಕಟೇಶ್ ಗೌಡ ಈ ಭಾಗದ ಎಲ್ಲ ಕಾರ್ಯಕರ್ತರ ಸಮ್ಮುಖದಲ್ಲಿ ಮತಯಾಚನೆ ಮತದಾರರಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು. ಈ ಸಂದರ್ಭದಲ್ಲಿ ಶಾಸಕರು ಮಾತನಾಡಿ, ಜೀವನ ಮಾಡುವುದು ಬೆಲೆ ಏರಿಕೆಯಾಗಿದೆ ಎಂದು ಕಾಂಗ್ರೆಸ್ ಪಕ್ಷ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದ ಕ್ಷಣ ನಿಮ್ಮ ಕೋರಿಕೆಗಳು ನೆರವೇರಿಸುತ್ತವೆ. ಇದೇ ಮುಖಂಡ ಸಿಎಂ ಮುನೇಪರ್ ಅವರು ಮಾತನಾಡಿ, ಜನರ ವಿರೋಧಿ ಸರ್ಕಾರಗಳು ಬೇಡ, ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರಗಳ ಅಭಿವೃದ್ಧಿ ಈಗಾಗಲೇ ಬಡ ಮಕ್ಕಳ ವಿದ್ಯಾಭ್ಯಾಸದ ಸರ್ಕಾರದ ಅಲ್ಲಿಂದ ಬರುವಂಥ ಹಣ ಕಿತ್ತು ಹಾಕಿದ್ದಾರೆ. ನಮ್ಮ ಸರ್ಕಾರದ ಅವಧಿಯಲ್ಲಿ ರೈತರ ಕೃಷಿ ಭಾಗ್ಯ, ಅನ್ನಭಾಗ್ಯ, ಮಹಿಳೆಯರ ಮೂಲಭೂತ ಸೌಕರ್ಯಗಳ ಅರಿವು, ಸಲಹೆ ನೀಡಿದರು. ಎಂಎಲ್ಸಿ ಅನಿಲ್ ಕುಮಾರ್ ಮಾತನಾಡಿ, ಎಲ್ಲಾ ಗ್ರಾಮಗಳಲ್ಲಿ ಜನರು ಅಭಿವೃದ್ಧಿ ಮೆಚ್ಚಿ ಬಂದಿರುವುದು ಸಂತೋಷದ ವಿಚಾರ. ಮದನಹಳ್ಳಿ ಪಂಚಾಯಿತಿ ಗ್ರಾಮದಲ್ಲಿ ಸುಮಾರು 8 ಕುಟುಂಬಗಳು ಸೇರ್ಪಡೆ ಹಾಗೂ ವಿವಿಧ ಗ್ರಾಮಗಳಲ್ಲಿ ಸೇರ್ಪಡೆ ಎಂಬುದಾಗಿ ತಿಳಿಸಿದರು. ಶಾಸಕರು ಮಾತನಾಡಿ, ನಿಮ್ಮೆಲ್ಲರ ಸಂತೋಷ ಜೀವನವೇ ನನಗೆ ಅಧಿಕಾರ ನೀಡುವ, ನಿಮ್ಮೆಲ್ಲರ ಋಣ ತೀರಿಸುವುದು ನನ್ನ ಕರ್ತವ್ಯ. ನಿಮ್ಮ ಸಹಕಾರ ನೀಡಿರುವ ಋಣ ನಾನು ಎಂದಿಗೂ ಮರೆಯುವುದಿಲ್ಲ. ಈ ಸಂದರ್ಭದಲ್ಲಿ ಮಾಜಿ ಉಪಾಧ್ಯಕ್ಷರು ಮಂಜುನಾಥ್ ವಿ, ಶ್ರೀನಿವಾಸ್, ಗುತ್ತಿಗೆದಾರರು, ಹಿರಿಯ ಮುಖಂಡ ಜೆವಿ ವೆಂಕಟೇಶ್, ಈ ಊರಿನೆಲ್ಲ ಮುಖಂಡರು, ಗ್ರಾಮಸ್ಥರು ಭಾಗಿಯಾಗಿದ್ದರು. ಕಿತ್ತು ಹಾಕಿದ್ದಾರೆ. ನಮ್ಮ ಸರ್ಕಾರದ ಅವಧಿಯಲ್ಲಿ ರೈತರ ಕೃಷಿ ಭಾಗ್ಯ, ಅನ್ನಭಾಗ್ಯ, ಮಹಿಳೆಯರ ಮೂಲಭೂತ ಸೌಕರ್ಯಗಳ ಅರಿವು, ಸಲಹೆ ನೀಡಿದರು. ಎಂಎಲ್ಸಿ ಅನಿಲ್ ಕುಮಾರ್ ಮಾತನಾಡಿ, ಎಲ್ಲಾ ಗ್ರಾಮಗಳಲ್ಲಿ ಜನರು ಅಭಿವೃದ್ಧಿ ಮೆಚ್ಚಿ ಬಂದಿರುವುದು ಸಂತೋಷದ ವಿಚಾರ. ಮದನಹಳ್ಳಿ ಪಂಚಾಯಿತಿ ಗ್ರಾಮದಲ್ಲಿ ಸುಮಾರು 8 ಕುಟುಂಬಗಳು ಸೇರ್ಪಡೆ ಹಾಗೂ ವಿವಿಧ ಗ್ರಾಮಗಳಲ್ಲಿ ಸೇರ್ಪಡೆ ಎಂಬುದಾಗಿ ತಿಳಿಸಿದರು. ಶಾಸಕರು ಮಾತನಾಡಿ, ನಿಮ್ಮೆಲ್ಲರ ಸಂತೋಷ ಜೀವನವೇ ನನಗೆ ಅಧಿಕಾರ ನೀಡುವ, ನಿಮ್ಮೆಲ್ಲರ ಋಣ ತೀರಿಸುವುದು ನನ್ನ ಕರ್ತವ್ಯ. ನಿಮ್ಮ ಸಹಕಾರ ನೀಡಿರುವ ಋಣ ನಾನು ಎಂದಿಗೂ ಮರೆಯುವುದಿಲ್ಲ. ಈ ಸಂದರ್ಭದಲ್ಲಿ ಮಾಜಿ ಉಪಾಧ್ಯಕ್ಷರು ಮಂಜುನಾಥ್ ವಿ, ಶ್ರೀನಿವಾಸ್, ಗುತ್ತಿಗೆದಾರರು, ಹಿರಿಯ ಮುಖಂಡ ಜೆವಿ ವೆಂಕಟೇಶ್, ಈ ಊರಿನೆಲ್ಲ ಮುಖಂಡರು, ಗ್ರಾಮಸ್ಥರು ಭಾಗಿಯಾಗಿದ್ದರು. ಹೆಣ್ಮಕ್ಳ ಅಕೌಂಟ್ಗೆ 2,000 ರೂಪಾಯಿ ಒಂದೇ ತಾರೀಕು ನೀವೊಂದು ಬುದ್ಧಿವಂತಿಕೆ ಮಾಡ್ಕೊಳ್ಳಿ. ಆ 2,000 ಏನು ಬರುತ್ತೆ ಇದಕ್ಕೆ ಅಡ್ಜಸ್ಟ್ ಮಾಡಿಕೊಂಡ್ರೆ ನಿಮ್ಗೆ 1 ಲಕ್ಷ ಫ್ರೀನೇ ಆಗೋಯ್ತಲ್ಲ. ಸುಳ್ಳು ಹೇಳೋದು ಭಾಳ ಸುಲಭ, 1 ನಿಮಿಷದಲ್ಲಿ ನಿಮ್ಮ ದಾರಿ ತಪ್ಪಿಸ್ಬಿಡ್ಬೋದು. ಹಂಗೆ ಮಾಡೋಕ್ಕಾಗುತ್ತಾ ಹೇಳಿ? ಮನ್ನಾ ಮಾಡೋದು ಯೋಚನೆ ಮಾಡೋ ಒಂಥರ ಆ ಥರ ಅನುಕೂಲ ಇದೆ. ಮನ್ನಾನು ಮಾಡಿಸಿ ಕೂತು ಯೋಚನೆ ಮಾಡಬೇಕು.
ಈಗ 50,000 ಇದ್ದು 1 ಲಕ್ಷಕ್ಕೆ ಈಗ ರೈತರು ಇದ್ದಾರೆ, ನಿಮಗೆಲ್ಲ ಹೆಣ್ಮಕ್ಳಿಗೆ 50,000 1 ಲಕ್ಷ ಮಾಡಿ 1 ಲಕ್ಷದವರೆಗೂ ಬಡ್ಡಿ ಇಲ್ಲ. ಸಣ್ಣ ರೈತ ಅವ್ರಿಗೆ ಗೊಬ್ಬರ ಬೀಜ ಔಷಧಿ ಅವ್ರಿಗೆ 3 ಲಕ್ಷ ಇದ್ದದನ್ನು 5 ಲಕ್ಷಕ್ಕೆ 5 ಲಕ್ಷದವರೆಗೆ ಸಾಲ ಕೊಡ್ತೀವಿ, ಬಡ್ಡಿ ಇಲ್ಲ, ಅವ್ರ ಮರ್ಯಾದೆ ಉಳಿಯುತ್ತೆ. ಈಗ ಅಲ್ಲ ನಂದೇನದು ಜಮೀನು ಯಾರು ಜಮೀನಿರೋರಿದ್ದಾರೆ, ಯಾರಿಗೆ ಅನುಕೂಲ ಆಗ್ತಾ ಇದೆ, ಯಾರಿಗೆ ಕೆಲಸ ನಾಯಕ ಕಟ್ಕೊಂಡು ಅಂತ ಅವ್ರನ್ನವರೇ ಕೇಳ್ಕೋಬೇಕು. ಬಡವ್ರಿಗೇನು ಪಾಪ ಅವ್ರ ಮನೆಗೆ ಹೋಗಿ